ಮದುವೆಗೆ ಚಿನ್ನ ಖರೀದಿಸೋದಕ್ಕೆ ಹೆದರಿ ನಾಪತ್ತೆಯಾಗಿದ್ದಾನೆ ಮದುಮಗ. ಗಗನಕ್ಕೇರಿರುವಂತಹ ಚಿನ್ನದ ಬೆಲೆಯನ್ನ ಕೊಳ್ಳೋದಕ್ಕೆ ಆಗದೆ ಈ ರೀತಿಯಾಗಿ ಎಸ್ಕೇಪ್ ಆಗಿದ್ದಾನೆ ಮದುಮಗ. ಎಸ್ಕೇಪ್ ಆಗಿರುವಂತಹ ವಿಚಾರ ಮನೆಯವರಿಗೆ ಗೊತ್ತಾಗ್ತಾ ಇದ್ದಂಗೆನೆ ಆತನ ಹುಡುಕಾಟಕ್ಕೆ ಶುರು ಮಾಡಿದ್ದಾರೆ. ಕುಮಟಾದ ಯುವಕನೋರ್ವನಿಗೆ ಮದುವೆ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಬಟ್ಟೆ ಚಿನ್ನ ಖರೀದಿಗೆ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ರು ಕುಟುಂಬಸ್ಥರು. ಆದ್ರೆ ಚಿನ್ನದ ಬೆಲೆ ಗಗನಕ್ಕೇರಿತ್ತು. ಸೊ ಹಾಗಾಗಿ ಈಗ ಅದಕ್ಕೆ ಹಣ ಕೊಡ್ಲಿಲ್ಲ ಅಂತಂದ್ರೆ ಮರ್ಯಾದೆ ಹೋಗ್ಬಿಡತ್ತೆ. ಮರ್ಯಾದೆ ಹೋಗೋ ಬದಲು ನಾನೇ ಎಲ್ಲಾದ್ರೂ ಹೊರಟೋಗ್ಬಿಡೋದು ಬೆಟರ್ ಅಂತ ಹೇಳಿ ಕುಟುಂಬದ ಮಾನ ಮರ್ಯಾದೆಗೆ ಅಂಜಿ ಇದೀಗ ನಾಪತ್ತೆಯಾಗಿದ್ದ. ಕೊನೆಗೂ ಆತನನ್ನ ಪತ್ತೆ ಹಚ್ಚಿ ಬುದ್ಧಿವಾದವನ್ನ ಹೇಳಿದ್ದಾರೆ ಭಟ್ಕಳ ಪೊಲೀಸರು. ಜಾಕೀರ್ ಬೇಗ ಎಂಬಾತನೇ ನಾಪತ್ತೆಯಾಗಿದ್ದಂತಹ ಮದುಮಗ. ನೋಡಿ, ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕುಮಟಾದ ಜಾಕೀರ್ ಬೇಗ್ ಈತ ದುಬೈನಲ್ಲಿ ಚೆನ್ನಾಗಿ ಸಂಪಾದಿಸಿದ್ದಾನೆ ಅಂತ ಅನ್ಕೊಂಡಿದ್ದಂತಹ ಕುಟುಂಬ. ಆದ್ರಿಂದ ಮದ್ವೆ ಮಾಡಿಸೋಣ ಅಂತ ಶಿರ್ಸಿಯ ಯುವತಿ ಜೊತೆ ಮದುವೆಯನ್ನ ಫಿಕ್ಸ್ ಮಾಡಿರ್ತಾರೆ. ಮದುವೆಗೆ ಕೆಲ ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಬಟ್ಟೆ ಖರೀದಿ ಮಾಡಬೇಕು ಅಂತ ಹೇಳಿ ಹೋಗಿರ್ತಾರೆ. ಈತನೇ ನೋಡಿ ಎಸ್ಕೇಪ್ ಆಗಿದ್ದಂತಹ ಯುವಕ. ಅಕ್ಟೋಬರ್ 18ಕ್ಕೆ ಕುಟುಂಬ ಹಾಗೂ ಸಂಬಂಧಿಕರ ಜೊತೆ ಬಟ್ಟೆ ಮತ್ತೆ ಚಿನ್ನ ಖರೀದಿ ಮಾಡೋದಕ್ಕೆ ಅಂತ ಹೇಳಿ ನಿರ್ಧಾರವನ್ನ ಮಾಡಿರ್ತಾರೆ. ಅದಕ್ಕೂ ಮುನ್ನ ಶುಕ್ರವಾರ ಆಗಿರೋದ್ರಿಂದ ಮಸೀದಿಗೆ ಕುಟುಂಬ ಸಮೇತವಾಗಿ ಹೋಗಿರ್ತಾರೆ ಜಾಕೀರ್. ಈ ಸಂದರ್ಭದಲ್ಲಿ ಮಸೀದಿಯಿಂದ ಏಕಾಏಕಿ ನಾಪತ್ತೆಯಾಗಿದ್ದಾರೆ ಜಾಕೀರ್ ಬೇಗ್. ಎಲ್ಲಿ ಹುಡುಕಿದ್ರು ಸಿಗದೇ ಇದ್ದಿದ್ದಕ್ಕೆ ಭಟ್ಕಳ ಶಹರ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ತಮ್ಮ ಮೊಬೈಲ್ ಮಾರಿ ಅದೇ ದುಡ್ಡಲ್ಲಿ ನಾಪತ್ತೆಯಾಗಿದ್ದಂತಹ ಜಾಕೀರ್ ತುಮಕೂರಿನ ಫ್ಯಾಕ್ಟರಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ. ಆತನ ಜಾಡನ್ನ ಹಿಡಿದು ಭಟ್ಕಳಕ್ಕೆ ಕರೆತಂದು ಬುದ್ಧಿವಾದವನ್ನ ಹೇಳಿ ಕಳುಹಿಸಿದ್ದಾರೆ ಪೊಲೀಸ್ನವರು. ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದ, ಸರಿ ಆತನಿಗೆ ಕೊಟ್ರೆ ನಮ್ಮ ಮಗಳು ಕೂಡ ಚೆನ್ನಾಗಿರ್ತಾಳೆ, ಆತ ಚೆನ್ನಾಗಿ ಸಂಪಾದನೆ ಬಂದಿರ್ತಾನೆ ಅಂತ ಹೇಳಿ ನಂಬ್ಕೊಂಡ್ಬಿಟ್ಟಿರ್ತಾರೆ ಕುಟುಂಬಸ್ಥರು. ಬಟ್ ಆದರೆ ಆತ ಏನು ಕೆಲಸ ಮಾಡ್ತಾ ಇದ್ದ, ಅಲ್ಲಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ದ, ಯಾವ ರೀತಿಯಾಗಿ ಅಲ್ಲಿ ಜೀವನ ಕಟ್ಕೊಂಡಿದ್ದ, ಏನು ಸಮಸ್ಯೆ ಆಗ್ತಾ ಇತ್ತು, ಯಾವುದು ಕೂಡ ಕುಟುಂಬಸ್ಥರಿಗೆ ಅರಿವಿದಂತೆ ಕಾಣಿಸ್ತಾ ಇಲ್ಲ. ಹೇಗೋ ಮಗ ಬಂದಿದ್ದಾನೆ, ಮದುವೆ ಮಾಡೋಣ ಅಂತ ಹೇಳಿ ತೀರ್ಮಾನ ಕೈಗೊಂಡು ಈಗ ಈ ರೀತಿಯಾಗಿ ಪೇಚಿಗೆ ಸಿಲುಕಿದೆ ಕುಟುಂಬ.